ಸಂದರ್ಶನ ಅಂತೀವಲ್ಲ ನಾವು, ಇದು ಪತ್ರಿಕೆಗಳಲ್ಲಿ ಪ್ರಕಟ ಆಗುವುದಕ್ಕಾಗಿ ಒಬ್ಬ ಯಾರಾದರೂ ವ್ಯಕ್ತಿಯ ಅಭಿಪ್ರಾಯಗಳನ್ನು ಅಧಿಕೃತವಾಗಿ ಆತನ ಮೂಲಕ ಕೇಳಿ ಪಡ್ಕೊಂಡು ಆತನನ್ನು ಕೆಲವು ಸಮಯದವರೆಗೆ ಮಾತನಾಡಿಸಿ ಮುಂದೆ ಅದನ್ನು ಪ್ರಕಟಿಸುವುದು. ಅಥವಾ ಉದ್ಯೋಗಕ್ಕಾಗಿ ಒಬ್ಬ ಅಭ್ಯರ್ಥಿ ಕೆಲವು ಜನ ತಜ್ಞರ ಎದುರಿಗೆ ಬಂದು ಕೂತ್ಕೊಂಡು ತನ್ನ ಯೋಗ್ಯತೆಯನ್ನು, ಆ ಕೆಲಸಕ್ಕೆ ತನ್ನ ಯೋಗ್ಯತೆಯನ್ನು ಸಾಬೀತುಪಡಿಸಿಕೊಳ್ಳುವುದು, ಇದನ್ನೆಲ್ಲ ಸಂದರ್ಶನ ಅಂತ ಕರೀತಾರೆ. ಇಂಗ್ಲಿಷ್ನಲ್ಲಿ ಇಂಟರ್ವ್ಯೂ ಅಂತಾರೆ ಇದಕ್ಕೆ. ಅದನ್ನು ಕನ್ನಡದಲ್ಲಿ ಸಂದರ್ಶನ ಅಂತ ನಾವು ಹೇಳೋದು ರೂಢಿಯಲ್ಲಿದೆ. ಈ ಸಂದರ್ಶನ ಅಂತ ಹೇಳಬಾರದು, ಸಾಕ್ಷಾತ್ಕಾರ ಅಂತ ಹೇಳಬೇಕು ಇಂಟರ್ವ್ಯೂಗೆ ಅಂತ ಒಂದು ಸಲಹೆ ಕೆಲವ್ರದ್ದು. ಸಾಕ್ಷಾತ್ಕಾರ ಅಂತ ಹೇಳಿದರೆ ಯಾವುದಾದ್ರೂ ಭಗವಂತನ ಸಾಕ್ಷಾತ್ಕಾರ ಅಥವಾ ಒಂದು ವಸ್ತುವಿನ ಸಾಕ್ಷಾತ್ಕಾರ. ಘಟದ್ದು ಸಾಕ್ಷಾತ್ಕಾರನೇ ಹಾಗೆ ನೋಡಿದರೆ. ಘಟ ಕಣ್ಣಿಗೆ ಕಂಡ್ರೆ ಅದನ್ನು ಘಟ ಸಾಕ್ಷಾತ್ಕಾರ ಅಂತಾನೆ ಅಂತಾರೆ. ಆದರೆ ಶಾಸ್ತ್ರದಲ್ಲಿ ಹೇಳ್ತಾರೆ ಸಾಕ್ಷಾತ್ಕಾರ ಅನ್ನೋದು ವ್ಯವಹಾರದಲ್ಲಿ ಬಹಳ ದೊಡ್ಡದಾದಂಥ ವಸ್ತುಗಳ ಸತ್ಯದ ಸಾಕ್ಷಾತ್ಕಾರ ಇತ್ಯಾದಿ ಕುರಿತಾಗಿ ಹೇಳ್ತಾರೆ. ಘಟ ಅನ್ನೋದೇನು ಬಹಳ ದೊಡ್ಡ ಸತ್ಯ ಏನಲ್ಲ. ಹಾಗಾಗಿ ಘಟದ ಸಾಕ್ಷಾತ್ಕಾರ ಅಂತ ಯಾರು ಹೇಳುವುದಿಲ್ಲ ಅಷ್ಟೆ. ಹೀಗೆ ಸಾಕ್ಷಾತ್ಕಾರ ಅನ್ನೋದನ್ನ ಸತ್ಯದ ಸಾಕ್ಷಾತ್ಕಾರ ಇತ್ಯಾದಿ ವಿಷಯದಲ್ಲಿ ಹೇಳುವುದು ಯೋಗ್ಯ. ಇಂಟರ್ವ್ಯೂ ಅನ್ನೋದಕ್ಕೆ ಪ್ರತ್ಯಕ್ಷವಾಗಿ ವ್ಯಕ್ತಿಯಲ್ಲಿ ಬರೋದು, ಬಂದು ಮಾತನಾಡುವುದು, ಪ್ರತ್ಯಕ್ಷ ಭೇಟಿ ಅಂತ ಹೀಗೆ ಅರ್ಥ ಆಗ್ತದೆ. ಆದ್ರಿಂದಲೇ ಸಾಕ್ಷಾತ್ಕಾರ ಅಂತ ಅನುವಾದ ಮಾಡಿದ್ದಾರೋ ಏನೋ. ಆದರೆ ಪ್ರಾಚೀನ ಸಾಹಿತ್ಯಗಳಲ್ಲಿ, ವೇದಾದಿಗಳಲ್ಲಿ, ರಾಮಾಯಣ ಮಹಾಭಾರತ ಭಾಗವತಾದಿಗಳಲ್ಲಿ ಇದರ ಬಗ್ಗೆ ಅಧಿಕೃತವಾದ ಪ್ರಯೋಗ ಇದೆಯಾ ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ, ಯಾವ ಈ ಪತ್ರಿಕೆಗಳಲ್ಲಿ ಪ್ರಕಟ ಮಾಡುವ ಸಂದರ್ಶನಕ್ಕಾಗಿ ಮತ್ತು ಉದ್ಯೋಗದ ಸಂದರ್ಶನಕ್ಕಾಗಿ ಸಂದರ್ಶನ ಅಂತ ನಾವೇನು ಶಬ್ದ ಪ್ರಯೋಗ ಮಾಡ್ತೀವಿ ಅಂತ ಸಂದರ್ಶನ ಪ್ರಾಚೀನ ಕಾಲದಲ್ಲಿ ಇರಲಿಲ್ಲ. ಆದ್ರಿಂದ ಆ ಪ್ರಾಚೀನ ಸಾಹಿತ್ಯದಲ್ಲಿ ಆ ದೃಷ್ಟಿಯಿಂದ ಸಂದರ್ಶನ ಅಥವಾ ಇಂಟರ್ವ್ಯೂ ಅನ್ನೋದಕ್ಕೆ ಏನಾದ್ರು ಸರಿಯಾದ ಶಬ್ದ ಸಿಗಬಹುದೇನೋ ಅಂತ ಪ್ರಯತ್ನ ಮಾಡುವುದು ಸ್ವಲ್ಪ ಕಷ್ಟವೇ, ಹಾಗೆ ಸಾಧ್ಯ ಆಗೋದಿಲ್ಲ. ಅದು ಇನ್ನೊಂದು ಶಬ್ದವನ್ನು ಸಲಹೆ ಮೂಲಕ ಕೊಡ್ತಾರೆ, ಸಮಾಸ್ಯ ಅಂತ ಹೇಳಿ. ಸಮ್ ಅಂದ್ರೆ ಚೆನ್ನಾಗಿ, ಹಾಸ್ಯ ಅಂದ್ರೆ ಕೂತ್ಕೊಳ್ಳೋದು ಅಂತ ಈಗ ಅರ್ಥ ಆಗಬಹುದು. ಮಾರ್ಕಂಡೇಯ ಸಮಾಸ್ಯ ಪರ್ವ ಅಂತ ವನಪರ್ವದಲ್ಲಿ ಮಹಾಭಾರತದಲ್ಲಿ ಒಂದು ಭಾಗನೇ ಇದೆ. ಮಾರ್ಕಂಡೇಯನ ಜೊತೆಗೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಸಮಯನೇ ಅವನ ಜೊತೆಗೆ ಮಾಡಿಕೊಂಡು ಅವನ ಮೂಲಕ ಅನೇಕ ಧರ್ಮಗಳನ್ನು ಕೇಳಿ ತಿಳ್ಕೊಂಡ. ಇದ್ರ ಬಗ್ಗೆ ಏನಾದ್ರು ಹೇಳು, ಇದ್ರ ಬಗ್ಗೆ ಹೇಳು ಅಂತ ನೂರಾರು ವಿಷಯಗಳನ್ನು ಕೇಳಿ ತಿಳ್ಕೊಂಡ ಯುಧಿಷ್ಠಿರ. ಅದರಿಂದ ಅದು ಮಾರ್ಕಂಡೇಯನ ಭೇಟಿ, ಮಾರ್ಕಂಡೇಯನ ಜೊತೆಗೆ ಒಂದು ಮಾತುಕತೆ ಅಂತ ಹೀಗೆಲ್ಲ ಅರ್ಥಗಳನ್ನು ಆ ಸಮಾಸ್ಯ ಅನ್ನೋದು ಕೊಡ್ತದೆ. ಇಂಟರ್ವ್ಯೂನೂ ಆಗಬಹುದು ಸಮಾಸ್ಯ ಅಂತಂದ್ರೆ. ಸಾಕ್ಷಾತ್ಕಾರ ಅನ್ನೋ ಶಬ್ದಕ್ಕಿಂತ ಸಮಾಸ್ಯ ಅನ್ನೋ ಶಬ್ದನೇ ಹೆಚ್ಚು ಚೆನ್ನಾಗಿದೆ ಇಂಟರ್ವ್ಯೂಗೆ. ಅನ್ಯೋನ್ಯ ದರ್ಶನ ಅಂತ ಒಂದು ಶಬ್ದವನ್ನು ಹೇಳಿದ್ದಾರೆ. ಇದರ ಜೊತೆಗೆ ನಾನು ನಿಮ್ಗೆ ಕಳಿಸಿರುವಂತಹ ಇದೊಂದು ಸ್ಕ್ರೀನ್ ಶಾಟ್ ಇರಬೇಕು. ಅಲ್ಲಿ ಶೃಂಗಾರ ವಿಧಿ ಅಂತಿದೆ, ಅದನ್ನು ಬಿಟ್ಟುಬಿಡಿ. ಸಾಕ್ಷಾತ್ಕಾರ, ಸಮಾಸ್ಯ, ಅನ್ಯೋನ್ಯ ದರ್ಶನ, ಇಷ್ಟರ ಜೊತೆಗೆ ಸಂದರ್ಶನ ಅಂತನೂ ಶಬ್ದ ಪ್ರಯೋಗ ಮಾಡಿದ್ರು ಅದು ತಪ್ಪೇನಲ್ಲ. ಇಂಗ್ಲಿಷಿನ ಇಂಟರ್ವ್ಯೂ ಅನ್ನೋದನ್ನ ಸಾಕ್ಷಾತ್ಕಾರ ಅಂತಾನೆ ನಾವು ಸಂಸ್ಕೃತ ಭಾಷೆಯಲ್ಲಿ ಅನುವಾದ ಮಾಡಬೇಕು ಅಂತ ನಿರ್ದಿಷ್ಟ ನಿಯಮ ಏನಿಲ್ಲ. ಯಾಕೆಂದ್ರೆ ಈ ಎಲ್ಲ ಅನೇಕ ಶಬ್ದಗಳನ್ನ ನಮ್ಮ ಇವತ್ತಿನ ವ್ಯವಹಾರಕ್ಕೆ, ಲೌಕಿಕ ವ್ಯವಹಾರಕ್ಕೆ ಉಪಯುಕ್ತ ಆಗುವ ಅನೇಕ ಶಬ್ದಗಳನ್ನ ಇತ್ತೀಚೆಗೆ ಅಷ್ಟೇ ನಾವು ಮಾಡಿಕೊಂಡಿದ್ದೇವೆ. ರಾಜಕೀಯ ರಂಗದಲ್ಲಿ ಮತ್ತು ಸಾಮಾಜಿಕ ರಂಗದಲ್ಲಿ ನಮಗೆ ಉಪಯುಕ್ತ ಆಗುವ ಶಬ್ದಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಅವನ್ನೆಲ್ಲ ನಾವು ತಯಾರು ಮಾಡಿಕೊಂಡಂಥ ಶಬ್ದಗಳು ಅಥವಾ ಪ್ರಾಚೀನ ಕಾಲದಲ್ಲಿ ಬೇರೆ ಅರ್ಥದಲ್ಲಿ ಬಳಕೆಯಲ್ಲಿದ್ದ ಶಬ್ದಗಳನ್ನು ಈಗ ಈ ನಿರ್ದಿಷ್ಟ ಅರ್ಥದಲ್ಲಿ ಬಳಕೆ ಮಾಡುವುದನ್ನು ಕೆಲವರು ಜನ ವಿದ್ವಾಂಸರು, ಆಯ್ದ ಸ್ಥಾನದಲ್ಲಿದ್ದಂಥವ್ರು ಅವರು ಬಳಕೆಗೆ ತಂದಿದ್ದಾರೆ. ಅದರಿಂದ ಸಾಕ್ಷಾತ್ಕಾರ, ಇಂಟರ್ವ್ಯೂ ಅಂದ್ರೆ ಸಾಕ್ಷಾತ್ಕಾರನೇ, ಇಂಟರ್ವ್ಯೂಗೆ ಬದಲಾಗಿ ಸಾಕ್ಷಾತ್ಕಾರ ಅನ್ನೋ ಶಬ್ದವನ್ನೇ ಬಳಕೆ ಮಾಡಬೇಕು ಅಂತ ಆಗ್ರಹ ಏನು ಮಾಡೋದು ಸರಿಯಲ್ಲ. ಅದು ಸಮಾಸ್ಯ ಅಂತಲೂ ಹೇಳ್ಬೋದು. ಸಂದರ್ಶನ ಅನ್ನೋ ಶಬ್ದ ಎಲ್ಲ ಜನರಿಗೂ ಪರಿಚಿತ ಆಗಿರುವಂಥ ಶಬ್ದ. ಅದರಿಂದ ಇಂಟರ್ವ್ಯೂ
ಸಂದರ್ಶನಕ್ಕೆ ನಾನು ಹೋಗಿದ್ದೆ ಅಂತಂದ್ರೆ ಸಂದರ್ಶನಾರ್ಥಂ ಅಹಂ ಅಗಮಂ ಅಂತ ಹೀಗೆ ಅನುವಾದ ಮಾಡೋದು ಖಂಡಿತವಾಗಿ ತಪ್ಪೇನಲ್ಲ. ವ್ಯಕ್ತಿ ತಿಳಿಯಬೇಕಾದದ್ದು ಮುಖ್ಯ. ಸಂದರ್ಶನ ಚೆನ್ನಾಗಿ ನೋಡೋದು ಅಂತ ಅರ್ಥ. ಈ ಅಭ್ಯರ್ಥಿಯಾದವನು ಆ ಉದ್ಯೋಗದಾತೃವನ್ನು ನೋಡೋದು, ಉದ್ಯೋಗಕ್ಕಾಗಿ ಸಂದರ್ಶನ ಇದ್ದಾಗ ಅವನು ಇವನನ್ನು ನೋಡೋದು, ಇವನನ್ನು ಸೂಕ್ಷ್ಮವಾಗಿ ಗಮನಿಸುವುದು ಅಂತ ಅರ್ಥ. ಈಗ ಏನು ತಪ್ಪೇನೋ ಅಲ್ಲ ಈ ತರ ಶಬ್ದ ಪ್ರಯೋಗ ಮಾಡಿದ್ರು ಕೂಡ. ಸಾಕ್ಷಾತ್ಕಾರ ಅಂತಾನೆ ಆ ಶಬ್ದವನ್ನು ಬಳಕೆ ಮಾಡಬೇಕು ಅಂತ ಈ ಆಲೋಚನೆ ಏನು ಅಷ್ಟು ಸರಿ ಕಾಣಿಸೋದಿಲ್ಲ ನನಗೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೇಕು.